ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹೆಗಮಾಶುಲಯಂ ವ್ರಜತಿ. ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ತಿಳಿಸ್ತಾರೆ ಈ ಮಾತನ್ನು. ಯತತಃ ಪ್ರಯತ್ನಪೂರ್ವಕವಾಗಾದರೂ ಯಾರು ದೇವರ ನಾಮಸ್ಮರಣೆಯನ್ನು ಮಾಡ್ತಾರೆ, ಸಕಲಂ ಸಮಸ್ತವಾದ ಅಘ ಪಾಪಗಳು, ಲಯಂ ನಾಶ, ಯಾವಾಗ ಆಶು ತತ್ಕಾಲದಲ್ಲಿ ಭಸ್ಮ ಆಗ್ತದಂತೆ. ಯಾವುದರಿಂದ? ಯಾರು ಪ್ರಯತ್ನಪೂರ್ವಕವಾಗಿ ಒಂದಾವರ್ತಿ ಹರಿನಾಮಸ್ಮರಣೆ ಮಾಡಿದ್ರು. ಇದಕ್ಕೆ ನಾರದರು ಒಂದು ದೃಷ್ಟಾಂತವನ್ನು ಹೇಳಿದ್ರು. ಯಮಲೋಕಕ್ಕೆ ಹೋದ್ರಂತೆ ನಾರದರು. ಹೋಗಿ ಯಮಧರ್ಮರಾಜನ್ ಕೇಳಿದ್ರಂತೆ, ಸ್ವಾಮಿ ನಿಮ್ಮ ನರಕಗಳೆಲ್ಲ ಏನಿದೆಯಲ್ಲ ಒಂದು ಸತಿ ನೋಡಬೇಕಲ್ಲ ಅಂತಂದ್ರಂತೆ. ಯಮಧರ್ಮರಾಜ ಅಂದ, ಸ್ವಾಮಿ ಅದೆಲ್ಲ ನೋಡಲಿಕ್ಕಾಗೋಲ್ಲ, ನೋಡೋ ಕಾಲಕ್ಕೆ ದುಃಖ ಪ್ರಾಪ್ತಿ ಆಗೋಗುತ್ತೆ. ಆಸ್ಪತ್ರೆಗಳಿಗೆ ಹೋದಾಗ ಆ ಮಿಷಿನ್ಗಳು ಸಿರಿಂಜಿಗೆ ಅಂದ್ಬಿಟ್ರೆ ಅದು ಹೊಡ್ಕೊಂಡ್ಬಿಡುತ್ತೆ ನಮಗೆ. ಹಿಂಗಿರಬೇಕಾದ್ರೆ ಇನ್ನು ನರಕಾದಿಗಳ ದರ್ಶನ ಅಷ್ಟು ಸುಲಭ ಅಲ್ಲ ಸ್ವಾಮಿ, ನಿಮ್ಮಂಥವ್ರಿಗಲ್ಲ ಅದು, ಹೊರಡಿ ಅಂತಂದ್ಬಿಟ್ಟು ನಾರದರು ಹೊರಟೇ ಬಿಟ್ಟರು. ಯಮಧರ್ಮರಾಜನ ತಲೆ ಬಿಸಿ ಆಗೋಯಿತು. ಯಾಕೆ? ಮೊದಲೇ ತ್ರಿಲೋಕ ಸಂಚಾರಿಗಳು, ಇನ್ನು ಎಲ್ಲ ಕಡೆ ಹೋಗೋದು, ಹೇಳ್ಕೊಂಡು ಬಂದ್ಬಿಡೋದು. ನಾನು ಹೋಗಿದ್ದೆ, ಯಮಧರ್ಮರಾಜ ನನಗೆ ತೋರಿಸ್ಲಿಲ್ಲ ಅಂತ. ಇದು ಒಳ್ಳೆ ತಲೆನೋವು, ನನಗೆ ಯಾಕೆ ಬೇಕು ಅಂತ ಸ್ವಾಮಿ ಬನ್ನಿ ಅಂತ ಕರೆದು ಪುನಃ ಬಂದರು ನಾರದರು. ಬಂದಾಗ ತೋರಿಸ್ತೇನೆ, ಒಂದು ಕರಾರ್ ಅಂದರು. ಕರಾರ್ ಅಂದ್ರೇನು? ಕಂಡೀಷನ್. ಏನು ಕಂಡೀಷನ್ನು? ಆ ನರಕಾದಿಗಳನ್ನು ವೀಕ್ಷಣೆ ಮಾಡೋ ಕಾಲಕ್ಕೆ ಹರಿನಾಮ ಸ್ಮರಣೆಯನ್ನು ಮಾಡಬಾರದು. ಯಾಕೆ ಅಂದರು? ನರಕದಲ್ಲಿ ಹರಿನಾಮಸ್ಮರಣೆ ಮಾಡಲಿಕ್ಕೆ ಅವಕಾಶ ಇಲ್ಲ. ನೋಡಿ, ಇದೊಂದು ವಿಷಯ. ಅದಕ್ಕೆ ನಾವು ಜೀವಿತ ಕಾಲದಲ್ಲಿ ಎಷ್ಟು ದೇವರ ನಾಮಸ್ಮರಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುತ್ತೋ ಅಷ್ಟು ಮಾಡ್ಕೊಂಡ್ಬಿಡ್ಬೇಕು. ನಾವು ಒಂದಾವರ್ತಿ ಈ ಪಾಂಚಭೌತಿಕವಾದ ಶರೀರವನ್ನು ನಾವು ಬಿಟ್ಟಿದ್ದೇವೆ ಅಂತಂದರೆ ಇನ್ನು ಮುಂದಕ್ಕೆ ದೇವ್ರ ನಾಮಸ್ಮರಣೆ ಮಾಡಲಿಕ್ಕೆ ಅವಕಾಶವೇ ಇರೋಲ್ವಂತೆ. ಎಕ್ಸಾಮಿನೇಷನ್ ಹಾಲಕ್ಕೆ ಕೂತ್ಕೊಂಡು ಕ್ವಶನ್ ಪೇಪರ್ ಕೊಟ್ಟ ಮೇಲೆ ಸಾರ್ 2 ನಿಮಿಷ ಓದ್ಕೊಂಬರ್ತೀನಿ ಅಂತಂದರೆ ಎಕ್ಸಾಮಿನರೇ ಬಿಡೋಲ್ಲ ಅಂದರೆ ಯಮದೂತರು ಬಿಡ್ತಾರ ನಮ್ಮನ್ನು ಅಂತಾರೆ ಪ್ರಶ್ನೆ. ಅದಕ್ಕೆ ಯಮಧರ್ಮರಾಜ ಅಂದ, ನೀವೋ ಸದಾಕಾಲ ನಾರಾಯಣ ಕೃಷ್ಣ ಅಂದ್ಕೊಂಡು ಓಡಾಡ್ತಿರ್ತೀರ, ಅಭ್ಯಾಸ ಬಲ ಬೇರೆ. ಇನ್ನು ಅಲ್ಲಿ ಹೋದಾಗ ದೇವ್ರ ನಾಮಸ್ಮರಣೆ ಮಾಡಿಬಿಡೋದು, ಅದಕ್ಕೆಲ್ಲ ಅವಕಾಶ ಇಲ್ಲ ಅಂದ. ನಾರದ, ನಾನೇನು ಮಾಡೋಲ್ಲಪ್ಪ, ನೀನೇ ಹೆದರಬೇಡ ಅಂತಂದ್ರು ನಾರದು. ಬನ್ನಿ, ನಾನು ನಿಮಗೆ ನರಕಗಳೆಲ್ಲ ತೋರಿಸ್ತೀನಿ ಅಂದರು. ಎಷ್ಟಿದೆ ಅಂತಂದರು. 84 ಲಕ್ಷ. ಅಷ್ಟು ಸಮಯ ಇಲ್ಲ ನನಗೆ ಅಂದರು. ಯಾರು? ನಾರದರು. ಮತ್ತೇನು ಮಾಡಬೇಕು? ಅತೀ ಶ್ರೀಮಂತ ನರಕಗಳು. ಶ್ರೀಮಂತ ನರಕ ಅಂದರೆ ಏನು? ದುಃಖ ಜಾಸ್ತಿ, ದುಃಖದಲ್ಲಿ ಶ್ರೀಮಂತಿಕೆ ಅದು. ಆಗ 6 ನರಕಗಳ ದರ್ಶನ ಮಾಡಿದ್ರಂತೆ. ಅದೇ ಕುಂಭೀಪಾಕ ಬಾಂಡಲೆ, ಅದರಲ್ಲಿ ಸೀಸವನ್ನು ಹಾಕಿರೋಣ, ಅದರಲ್ಲಿ ಜೀವರಾಶಿಗಳನ್ನು ಹಾಕಿ ಕುದಿಸ್ತಾ ಇರೋಣ. ಹಬ್ಬ ಅಂದರು. ಯಾರು? ನಾರದರು. ಸ್ವಾಮಿ ಇದಕ್ಕೇನು ಹಬ್ಬ ಅಂತೀರಾ? ಮುಂದೆ ಇದೆ ಹಬ್ಬ ಅಂದರು. ಅದನ್ನು ನೋಡಿದ್ರು. ಇನ್ನು ಮುಂದಕ್ಕೆ ಬಂದರು. ಯಾವುದೋ ಶಾಲ್ಮಲಿ ವೃಕ್ಷ, ದೊಡ್ಡದಾದ ವೃಕ್ಷ. ಆ ವೃಕ್ಷದಲ್ಲಿ ಒಂದೊಂದು ಎಲೆ ಸೂಜಿಯ ಮೊನೆ ಅಂತ ಇದೆಯಂತೆ, ಚೂಪಾದ ಹರಿತಾದಂತಹ ಭಾಗ. ಅದರಲ್ಲಿ ಜೀವರಾಶಿಗಳನ್ನು ತೂಗ್ಬಿಟ್ಬಿಟ್ಟಿದ್ದಾರಂತೆ. ನಾರದರು ಅದನ್ನು ನೋಡಿದ್ರು. ಮುಂದಕ್ಕೆ ಬಂದರು. ದೊಡ್ಡದಾದಂಥ ಮಡು, ಸಮುದ್ರೋಪಾದಿಯಲ್ಲಿರ್ತಕ್ಕಂಥದ್ದು, ರಕ್ತ ಮಾಂಸ ಕಿಯು ಎಲ್ಲ ತಕೋ 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 ಅಂತ ಕುದಿತಾ ಇರೋಣ. ಅದರಲ್ಲಿ ಜೀವರಾಶಿಗಳನ್ನು ಹಾಕಿ ಮೆದಿತಾ ಇರೋಣ. ಆ ಜೀವರಾಶಿಗಳು ಹೋ ಅಂತ ಆರ್ತನಾದ ಮಾಡ್ತಾ ಇತ್ತು. ಯಾವಾಗ ನಾರದರು ಅದನ್ನು ನೋಡಿಬಿಟ್ರಲ್ಲ, ಅವರ ಪರಿವೇ ಇಲ್ಲದಂತೆ ಹರಿಹರಿ ಅಂತ ಅಂದೇ ಬಿಟ್ಟು. ಯಾವಾಗ ಯಾವುದು ನರಕ? ಅದು ವೈತರಣಿ. ಗರುಡ ಪುರಾಣ ಉಲ್ಲೇಖ ಮಾಡುತ್ತೆ ತದಂಶವನ್ನು. 84 ಲಕ್ಷ ವಿಧವಾದ ನರಕಗಳನ್ನು ಒಂದು ಕಡೆಗೆ ಹಾಕ್ರಿ, ವೈತರಣಿ ನದಿಯನ್ನು ಒಂದು ಕಡೆಗೆ ಇಡ್ರಿ, ಸಮತೂಗತ್ತಂತೆ. ಅಷ್ಟು ದುಃಖಪ್ರದ ಯಾವುದು? ವೈತರಣಿ ನದಿ. ಹೀಗಿದ್ದಾಗ ಅದರಲ್ಲಿ ಜೀವರಾಶಿಗಳು ಬಿದ್ದಿದ್ರಂತೆ, ಆರ್ತನಾದವನ್ನು ಮಾಡ್ತಾ ಇದ್ರು. ಯಾವಾಗ ಒಂದಾವರ್ತಿ ಹರಿಹರಿ ಅನ್ನೋ ಶಬ್ದದ ಆ ನಾಮಸ್ಮರಣೆಯ ಶ್ರವಣ ಮಾಡಿದ್ರಲ್ಲ, ಎಲ್ಲ ಸಂಶಾಂತ ಆಗೋಯಿತು. ಇದ್ದಂತಹ ಜೀವರಾಶಿಗಳಿಗೆಲ್ಲ ದೇದೀಪ್ಯಮಾನವಾದ ರೂಪಾದಿಗಳನ್ನು ಧಾರಣ ಮಾಡಿಬಿಟ್ರಂತೆ. ಬಂದರು ನಾರದರ ಹತ್ರ, ಸ್ವಾಮಿ ನಮ್ಮನ್ನು ಉದ್ಧಾರ ಮಾಡಿಬಿಟ್ರಿ, ನೀವು ಹೆಚ್ಚು ಕಾಲಲ್ಲಿ ಇರೋಲ್ಲ, ಪುನಃ ಅರೆಸ್ಟ್ ಮಾಡಿಬಿಟ್ರೆ ಕಷ್ಟ. ಅದರಿಂದ ನೀವು ಹೆಂಗಿದ್ರು ದೇವತಾ ಲೋಕಕ್ಕೆ ಬರೋರೇ ಇದ್ದೀರಿ, ಅಲ್ಲಿ ನಿಮಗೆ ಅರ್ಘ್ಯಾಪಾದ್ಯ ಅದೆಲ್ಲ ಅಲ್ಲಿ ಮಾಡ್ತೇವೆ, ಇಲ್ಲಿ ಹೆಚ್ಚು ಕಾಲ ಇರೋಲ್ಲ, ಬರ್ತೇವೆ ಅಂತ ಅವರೆಲ್ಲ ಹೊರಟಿದ್ದಾರಂತೆ. ಇಷ್ಟೆಲ್ಲ ಆದದ್ದು ಯಾವುದರಿಂದ? ಹರಿನಾಮಸ್ಮರಣೆಯಿಂದ. ಇದನ್ನೇ ವಿಜಯದಾಸರು ತಾವು ಉಲ್ಲೇಖ ಮಾಡ್ತಾರೆ.
ನಾರದರು ಒಂದಾವರ್ತಿ ಹೋಗಿದ್ದರು, ಹರಿನಾಮಸ್ಮರಣೆ ಮಾಡಿದ್ರು, ಅದರಿಂದ ಅದ್ಯಾಪಿ ನರಕದಲ್ಲಿದ್ದಂತಹ ಜೀವರಾಶಿಗಳನ್ನು ಉದ್ಧಾರ ಮಾಡಿದ್ರು. ಇಷ್ಟಂಶವನ್ನು ತಾವು ಹೇಳ್ತಾ, ಘೋರ ನರಕದಲ್ಲಿ ಬಿದ್ದ ಪಾರ ಜನರು ಚೀರುತ್ತಿರಲುದ್ಧಾರ ಮಾಡಿದ ನಾರದಾರಿವರು ಅವತಾರ ಮಾಡಿ ಮತ್ತೆ ಧಾರುಣಿಯೊಳು ಬಂದಾರು. ನಾರಾಯಣನೇ ಸರ್ವೋತ್ತಮನು ಎಂದು ಸಾರಿದಾರು. ಹೀಗೆಂದು ತಿಳಿಯಲು ಮಾರ ಜನಕ ವಿಜಯ ವಿಠಲ ಆರಿಗಾದರೂ ನರಕಸ್ಥ ಜೀವರಾಶಿಗಳಾದರೂ ಪರಮಾತ್ಮ ಅನುಗ್ರಹ ಮಾಡ್ತಾನಂತೆ. ಯಾವುದರಿಂದ? ಹರಿನಾಮ ಸ್ಮರಣೆಯಿಂದ. ನೋಡಿ, ಇದು ಭಾಗವತ ನಮಗೆ ತಿಳಿಸ್ತಕ್ಕಂಥದ್ದು. ನೋಡ್ರಿ, ನಮಗೆ ಸಂಪತ್ತಿದ್ದಿದ್ರೆ ನಾವು ದೇವರಿಗೆ ಬೇಕಾಷ್ಟು ರಥೋತ್ಸವ ಮಾಡಿಸ್ತಿದ್ವಪ್ಪ. ನಮ್ಮ ಹತ್ರ ಹಣ ಇಲ್ಲ ಅಂತಂದರೆ ಅದಕ್ಕೆ ನಮ್ಮ ದೇವರಂತನಂತೆ, ನಿನ್ನ ದೇಹವೇ ಒಂದು ರಥ. ಈ ನಿನ್ನ ರಥದ ಮಧ್ಯದಲ್ಲಿ ನಾನು ಕೂತಿದ್ದೇನು, ನನಗೆ ಪ್ರದಕ್ಷಿಣೆ ಬರಬೇಕಾದರೆ ಅದೇ ರಥೋತ್ಸವ ಅಂತೀನಿ ಅಂತನಂತೆ ಪರಮಾತ್ಮ. ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲ್ಲನೋ ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಅಂತ ತಿಳಿಸಿದ್ದಾರೆ. ಏತತ್ ಕ್ರಮದಿಂದ ಯಾರು ಸಂಕಲ್ಪ ಮಾಡಿದ್ರೂ ಅದ್ಯಾಪಿ ಪರಮಾತ್ಮ ಅಂಥವರಿಗೂ ತಾನು ಸುಖಾದಿಗಳನ್ನು ಕೊಡ್ತಕ್ಕಂಥದ್ದು. ಆದ್ದರಿಂದ ಪರೀಕ್ಷಿತ್ ಮಹಾರಾಜ, ಪರಮಾತ್ಮನ ನಾಮಸ್ಮರಣೆ ಏನಿದೆಯಪ್ಪ, ಅದನ್ನು ಮಾಡಿದಾಗ ಸಮಸ್ತ ಎಲ್ಲ ಪಾಪಗಳೂ ಭಸ್ಮ ಆಗಿ ಹೋಗ್ತದಂತೆ. ಇದಕ್ಕೊಂದು ಚುಟುಕಾದ ಒಂದು ಕಥೆಯನ್ನು ಕೊಡ್ತಾರೆ. ಒಂದು ಗುರುಕುಲ, ಅದ್ಯಾಪಿ ಗುರು ಶಿಷ್ಯರು ವಾಸ ಮಾಡ್ತಕ್ಕಂತಹ ಒಂದು ತಾಣ. ಗುರುಗಳು ಒಂದಾವರ್ತಿ ಕಾರ್ಯನಿಮಿತ್ತ ತಾವೆಲ್ಲ ಹೊರಗಡೆ ಹೋಗಿದ್ದರು. ಕೇವಲ ಶಿಷ್ಯವರ್ಗ ಮಾತ್ರ ಇದ್ದರು. ಆಗ ಆ ಗುರುಕುಲದ ಭಕ್ತರು ಅನೇಕ ಮಂದಿ ಬಂದಾಗ ಒಬ್ಬ ಪ್ರಧಾನ ಶಿಷ್ಯನನ್ನು ಕೇಳಿದ್ರು, ಏನಪ್ಪ ಗುರುಗಳಿಲ್ವಾ ಅಂತಂದರು. ಇಲ್ಲ, ಕಾರ್ಯನಿಮಿತ್ತ ಹೊರಗಡೆ ಹೋಗಿದ್ದಾರೆ, ಏನಾದ್ರು ವಿಷಯ ಇತ್ತಾ ಅಂತಂದು. ಏನಿಲ್ಲ, ನಮ್ಮಿಂದ ಯಾವುದೋ ಒಂದು ದೊಡ್ಡ ಅಪರಾಧ ಆಗೋಗಿದೆ, ಅದಕ್ಕೆ ಪ್ರಾಯಶ್ಚಿತ್ತ ಏನು ಅಂತ ಕೇಳೋಣ ಅಂತ ಗುರುಗಳ ಹತ್ರ ಬಂದಿದ್ವು ಅಂತಂದರೆ, ಆಗ ಆ ಪ್ರಧಾನ ಶಿಷ್ಯ ಅನ್ನಂತೆ, ತತ್ಕಾಲಕ್ಕೆ ನೋಡಿ, ಒಂದು ಕೆಲಸ ಮಾಡಿ, ನೀವು ಮಾಡಿರೋ ಈ ಅಪರಾಧಕ್ಕೆ ಕೃಷ್ಣ ಕೃಷ್ಣ ಅಂತ ಎರಡಾವರ್ತಿ ಅಂದ್ಬಿಡಿ, ನೀವು ಮಾಡಿರೋ ಪಾಪಗಳೆಲ್ಲ ಭಸ್ಮ ಆಗತ್ತೆ, ಅದೇ ಪ್ರಾಯಶ್ಚಿತ್ತ ಅಂದರು. ಆ ಭಕ್ತರು ಪಾಪ ಕೈ ಮುಗಿದ್ರು, ಹೊರಟರು. ಗುರುಗಳು ಬಂದಾಗ ಶಿಷ್ಯ ಹೇಳ್ದ, ಇಂಥವ್ರು ಬಂದಿದ್ದರು, ಇಂತಹ ಅಪರಾಧ ಆಗಿತ್ತಂತೆ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಬಂದಿದ್ದರು, ನಾನು ಪ್ರಾಯಶ್ಚಿತ್ತಕ್ಕೆ ಕೃಷ್ಣ ಕೃಷ್ಣ ಅಂತ ಅಂತಂದ್ಬಿಟ್ಟೆ. ಆಗ ಗುರುಗಳಂದರು, ತಪ್ಪು ಮಾಡಿಬಿಟ್ಟಿಯಲ್ಲೋ ಅಂತ. ಅಂದ ಶಿಷ್ಯ, ಸ್ವಾಮಿ, ನಾ ಏನು ಹೇಳಿಲ್ಲ, ದೇವರ ನಾಮಸ್ಮರಣೆ ಮಾಡಿ ಅಂತ ಹೇಳಿದೆ ನಾನು ಅಂತಂದ. ಹೌದೋ, ಅದು ಸರಿ, ಕೃಷ್ಣ ಕೃಷ್ಣ ಅಂತ ಎರಡಾವರ್ತಿ ಯಾಕೆ ಹೇಳಿದ್ಯೋ? ಒಂದು ಸತಿ ಹೇಳಿದ್ರೇ ಎಲ್ಲ ಪಾಪಗಳು ಭಸ್ಮ ಆಗಿ ಹೋಗ್ತದೆ. ಆದ್ದರಿಂದ ಹರಿನಾಮ ಸ್ಮರಣೆಯನ್ನು ಒಂದಾವರ್ತಿ ಮಾಡಿದ್ರೂ ಕೂಡ ಎಲ್ಲ ಪಾಪಗಳು ಭಸ್ಮ ಆಗತ್ತಪ್ಪ, ಎರಡಾವರ್ತಿ ಅವಶ್ಯಕತೆಯೇ ಇಲ್ಲ ಅಂತಂದ್ರಂತೆ. ಇಷ್ಟು ಮಹಿಮಾ ಯಾವುದಕ್ಕೆ? ಪರಮಾತ್ಮನ ನಾಮಸ್ಮರಣೆಗೆ.